ಪಟ್ಟಣದ ತಾಜಾ ಫ್ರೂಟ್ ಮಂಡಿ ಮಾಲೀಕರಾಗಿದ್ದ ಮೊಹಮ್ಮದ್ ಶಫೀವುಲ್ಲಾ ಅಲಿಯಾಸ್ ಅನ್ವರ್ ಕೋಲಾರ ತಾಲೂಕು ತೊಟ್ಲಿ ಗ್ರಾಮದ ಮಾವಿನ ತೋಟದಲ್ಲಿ ಮಾವು ಕಟಾವು ಮಾಡುವ ವೇಳೆಯೇ ಹೃದಯಾಘಾತಕ್ಕೊಳಗಾಗಿ ತೋಟದಲ್ಲಿಯೇ ಕುಸಿದು ಬಿದ್ದಿದ್ದಾರೆ. ಸುಮಾರು 30 ಲಕ್ಷ ರೂಪಾಯಿ ಮಾವಿನ ವಹಿವಾಟು ಮಾಡಿದ್ದ ಅನ್ವರ್ ಅವರು ಬೆಲೆ ಕುಸಿತದಿಂದ ಮಾವಿನ ತೋಟಕ್ಕೆ ಸಿಂಪಡಿಸಿದ್ದ ಔಷಧಿ ಬೆಲೆಯೂ ಬಾರದೆ ಸಂಕಷ್ಟಕ್ಕೆ ಸಿಲುಕಿದ್ದ ಅನ್ವರ್ ಗುರುವಾರ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಕಳೆದ 20 ದಿನದಿಂದ ಹೋರಾಟವನ್ನು ನಡೆಸಲಾಗುತ್ತಿತ್ತು. ಆದರೆ ಮಾವು ಬೆಳೆಗಾರರ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿಲ್ಲ. ಹೀಗಾಗಿ ಹೃದಯಾಘಾತದಿಂದ ಸಾವನ್ನಪ್ಪಿದ ವ್ಯಾಪಾರಿಗೆ ಪರಿಹಾರ ನೀಡುವಂತೆ ವ್ಯಾಪಾರಿಗಳು ಒತ್ತಾಯವನ್ನು ಮಾಡುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ರೈತ ಸಂಘಟನೆಯ ತಾಲೂಕು ಅಧ್ಯಕ್ಷ ಶ್ರೀರಾಮರೆಡ್ಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ ಹಾಗೂ ತಾಲೂಕು ಪ್ರಧಾನ ಕಾರ್ಯದರ್ಶಿ ಅಸ್ಲಂ ಪಾಷಾ ಮಾತನಾಡಿ, ಕಳೆದ 20 ದಿನಗಳಿಂದ ತಾಲೂಕಿನ ಮಾವು ಬೆಳೆಗಾರರು ಹಾಗೂ ರೈತರ ಪರವಾಗಿ ಪ್ರತಿಭಟನೆ ಮಾಡ್ತಾ ಬಂದಿದ್ದೇವೆ. ಆದರೆ ಸರ್ಕಾರ ಇತ್ತ ಗಮನ ಹರಿಸ್ತಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಬೆಲೆ ಕೈಗೆ ಸಿಗಂತಹ ಸಂದರ್ಭದಲ್ಲಿ 3 ಜನ ಮನನೊಂದು ಸಾವನ್ನಪ್ಪಿದ್ದಾರೆ. ಕೂಡಲೇ ಸರ್ಕಾರ ನಿನ್ನೆ ಹೃದಯಾಘಾತದಿಂದ ನಿಧನ ಹೊಂದಿದ ವ್ಯಕ್ತಿ ಮೊಹಮ್ಮದ್ ಶಫೀವುಲ್ಲಾ ಅಲಿಯಾಸ್ ಅನ್ವರ್ ಅವರು ಒಬ್ಬ ರೈತ, ಮಾವಿನ ಮಂಡಿ ಓನರ್ ಹಾಗೂ ಮಾವಿನಕಾಯಿನ ರೈತರಿಂದ ಪರ್ಚೇಸ್ ಮಾಡ್ತಿದ್ರು. ಇವರಿಗೆ 3 ಜನ ಹೆಣ್ಣುಮಕ್ಕಳಿದ್ದು ಗಂಡು ಮಕ್ಕಳೇ ಇಲ್ಲದ ಕುಟುಂಬ. ಸರ್ಕಾರ ಮೊಹಮ್ಮದ್ ಶಫೀವುಲ್ಲಾ ಅಲಿಯಾಸ್ ಅನ್ವರ್ ಅವರ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ಕೊಡಬೇಕು ಹಾಗೂ ತಾಲೂಕಿನ ಮಾವು ಬೆಳೆಗಾರರಿಗೆ 15,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆಯನ್ನು ಮಾಡುವಂತೆ ಸರ್ಕಾರದ ವಿರುದ್ಧ ಮನವಿಯನ್ನು ಮಾಡಿದ್ದಾರೆ. ವರದಿ ಅರುಣ್ ಕುಮಾರ್, HM. ಮೊಹಮ್ಮದ್ ಶಫೀವುಲ್ಲಾ ಅನ್ವರ್ ಅವರು ಮೂಲತಃ ರೈತರಾಗಿದ್ದು ಮಾವು ಬೆಳೆಯನ್ನ ಬೆಳೀತಾ ಇದ್ರು. ಅದೇ ರೀತಿಯಾಗಿ ಮಾರುಕಟ್ಟೆ ಸಹ ರೈತರ ಹಿತದೃಷ್ಟಿಯಿಂದ ಮಾರುಕಟ್ಟೆಯನ್ನು ನಡೆಸ್ತಾ ಇದ್ರು. ಅವರು ಈ ದಿವಸ ಈ ಮಾರುಕಟ್ಟೆಯಲ್ಲಿ ಮಾವು ಬೆಳೆ ತುಂಬಾ ಕುಸಿತವಾದ್ರಿಂದ ಸುಮಾರು ಒಂದು 34 ಲಕ್ಷ ತೋಟಗಳನ್ನ ಖರೀದಿ ಮಾಡಿದ್ರು. ಈ ದಿವಸ ದಿಢೀರಂತ ಮಾವು ಬೆಂಬಲೆ ಕುಸಿತ ಆದ್ರಿಂದ ಅವರಿಗೆ ಸ್ವಲ್ಪ ಆಘಾತವಾಗಿ ಹೃದಯಾಘಾತದಿಂದ ಇವತ್ತು ನಿಧನರಾಗಿದ್ದಾರೆ. ತೋಟದಲ್ಲಿ ಕಾಯಿ ಕೀಳುವಾಗೆ ಅಲ್ಲಿ ಸ್ವಲ್ಪ ಆಘಾತ ಆಗಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ ಮತ್ತು ಅವರ ಮಕ್ಕಳಿಗೆ ದೇವರು ಧೈರ್ಯವನ್ನು ಕೊಟ್ಟು ಮತ್ತು ಸರ್ಕಾರ ಇದರ ಕಡೆ ಗಮನ ಹರಿಸಿ ಅವರಿಗೆ ಸಹಾಯಧನ ನೀಡಬೇಕು ಮತ್ತು ಅವರಿಗೆ ಪ್ರತಿಯೊಬ್ಬರೂ ಸಹ ಧೈರ್ಯವನ್ನು ತುಂಬಬೇಕು ಅಂತ ನಾನು ಶ್ರೀನಿವಾಸಪುರ ತಾಲೂಕು ರೈತ ಸಂಘ ಪ್ರಧಾನ ಕಾರ್ಯದರ್ಶಿಯಾಗಿ ಅಸ್ಲಂ ಪಾಷಾ ಮಾತಾಡ್ತಾ ಇದ್ದೀನಿ. ಇವತ್ತು ಮಾವಿನ ಬೆಲೆ ಕುಸಿತದಿಂದ ನಮ್ಮ ಶಫೀವುಲ್ಲಾ ಅಲಿಯಾಸ್ ಅನ್ವರ್ ಅಂತಾರೆ ಅವ್ರಿಗೆ, ಅವರು ತುಂಬಾ ಮಾವು ಖರೀದಿ ಮಾಡಿ ವ್ಯಾಪಾರದಲ್ಲಿ ನಷ್ಟ ಆಗ್ಬಿಟ್ಟು ಏನು ಈ ತುಂಬಾ ಹೃದಯಾಘಾತ ಆಗಿದೆ ಅವ್ರಿಗೆ. ಮಾವಿನ ತೋಟದಲ್ಲೇ ಮಾವಿನ ಕಿತ್ತು ಒಂದು ಲೋಡ್ ಕಳಿಸಿ ಇನ್ನೊಂದು ಲೋಡ್ಗೆ ಮಾವಿನಕಾಯಿ ಕೂಲಿ ಅವ್ರು ಕಿತ್ತದ ಇದ್ದ ತಕ್ಷಣ ಏನು ಆಲೋಚನೆ ಮಾಡಿ ಅವ್ರಿಗೆ ಮಾವಿನ ತೋಟದಲ್ಲೇ ಹೃದಯಾಘಾತ ಆಗಿದೆ. ಅವ್ರಿಗೆ ಹೆಣ್ಮಕ್ಳು 3 ಜನ ಇದ್ದಾರೆ, ಗಂಡು ಮಕ್ಳು ಇಲ್ಲ. ಅವ್ರ ತಕ್ಷಣ ಸರ್ಕಾರದಿಂದ 1 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ರೆ ಅವ್ರಿಗೆ ಏನೋ ಒಂದು ಸಹಾಯ ಆಗುತ್ತೆ. ಇಲ್ಲ ಅಂದ್ರೆ ಅವ್ರಿಗೆ ಬಡ ಹೆಣ್ಮಕ್ಳು ಏನ್ ಮಾಡೋದು, ಅವರ ತಾಯಿ ಏನ್ ಮಾಡೋದು, ಅವ್ರ ಗಂಡ ಹೆಂಡತಿ ಇಬ್ಬರೇ ಇದ್ರು. ವ್ಯಾಪಾರ ಮಾಡಿ ಸಾಲ ಮಾಡಿ ಎಲ್ಲ ನಷ್ಟ ಅನುಭವಿಸಿದ್ದಾರೆ. ಅದು ಆಲೋಚನೆ ಮಾಡಿ ಹೃದಯಾಘಾತ ಆಗ್ಬಿಟ್ಟಿದೆ ಅವ್ರಿಗೆ. ಇಷ್ಟು ನಮ್ ಸರ್ಕಾರ ಕೂಡಲೇ ಎತ್ತೋಚ್ಕೋಬೇಕು. ಇಲ್ಲ ಎಷ್ಟು ಜನ ಸತ್ತೋಗ್ತಾರೆ ನಮ್ಗೆ ವ್ಯಾಪಾರ ಮಾಡಿ ಅದನ್ನ ನಮ್ಮ ಸರ್ಕಾರ ತಿಳ್ಕೊಂಡು ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕು ಅಂತ ನಮ್ಮ ಒತ್ತಾಯಿಸ್ತಾ ಇದ್ದೀವಿ. ತಾಲೂಕಿನ ಮಾವು ಬೆಳೆಗಾರರು ಇವತ್ತು ಆಕಾಂಕ್ಷಿಸಿದ ಸಂದರ್ಭದಲ್ಲಿ ಸುಮಾರು 20 ದಿನ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ರೈತರು ಇವತ್ತು ಮಾವು ಬೆಲೆ ತುಂಬಾ ಕುಂಠಿತವಾಗಿದ್ದರಿಂದ ಸರ್ಕಾರದ ಮೇಲೆ ಒತ್ತಡ ಹಾಕಿ ಇವತ್ತು ರೈತರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರ ಒತ್ತಡ ಮಾಡಿದ್ರು ಕೂಡ ಸರ್ಕಾರ ನಿರ್ಲಕ್ಷ್ಯ ವಹಿಸಿ ರೈತರ ಪರವಾಗಿ ನಿಂತಿಲ್ಲ ಅನ್ನೋದೊಂದು ಇವತ್ತು ನಮ್ದು ಆರೋಪ ಆಗಿದೆ. ಈಗಾಗಲೇ ನಮ್ಮ ಶಫೀವುಲ್ಲಾ ಮೊಹಮ್ಮದ್ ಅವರು ಸುಮಾರು ಮಾವು ಬೆಳೆಗಾರರಾಗಿ ಮಾವು ಮಾಲೀಕರಾಗಿ ರೈತರಿಗೆ ಅನಾದಾನವಾಗಿ ಕಂಡಿರ್ತಕ್ಕಂಥ ಮೊಹಮ್ಮದ್ ಅವರು ಅಕಾಲಿ ನಿರ್ಣಯ ಹೊಂದಿದ್ದಾರೆ. ಅವರಿಗೆ ನಾವು ಇವತ್ತು ಸಂತಾಪವನ್ನು ಸೂಚಿಸಿ ರೈತ ಸಂಘದಿಂದ ಬೆಂಬಲ ಕೊಡ್ತಾ ಇದ್ದೀವಿ. ಇದೇ ರೀತಿಯಾಗಿ ಎಷ್ಟು ರೈತರು ಇವತ್ತು ಆತ್ಮಹತ್ಯೆಗೆ ಮುಂದಾಗುವಂತ ಪರಿಸ್ಥಿತಿ ಬಂದಿದೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇವತ್ತು ಆದಷ್ಟು ಬೇಗ ಪರಿಹಾರ ಕಂಡುಕೊಡ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಅದೇ ರೀತಿ ಇವತ್ತು ಶಫೀವುಲ್ಲಾ ಮೊಹಮ್ಮದ್ ಮನೆ ಕುಟುಂಬಕ್ಕೆ ನೀವು ಸರ್ಕಾರ ವಿಶೇಷವಾಗಿ ತಮ್ಮ ಪ್ರತ್ಯೇಕವಾಗಿ ಅವರ ಮನೆ ಕುಟುಂಬಸ್ಥರಿಗೆ ನೆರವಾಗಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.